ನನ್ನ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನನಗೆ ಸುಸ್ತು ಕಮ್ಮಿ ಆಗಿದೆ ಮತ್ತು ಎನರ್ಜಿ ಜಾಸ್ತಿ ಆಗಿದೆ ದೇಹದಲ್ಲಿ. ಮತ್ತು ನಾನು ಕಳೆದ ಕೆಲವು ವರ್ಷಗಳಿಂದ ಮಂಡಿ ನೋವು, ನೀ ಪೇನಿಂದ ಬಳಲ್ತಾ ಇದ್ದೆ. ಯಾಕಂದರೆ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದು, ಹಾಗಾಗಿ ನಾವು ಸ್ಟೆಪ್ಸ್ ಎಲ್ಲ ಇಳಿಯೋದು ಹತ್ತೋದೆಲ್ಲ ಜಾಸ್ತಿ. ಸೊ ಈಗ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಆರ್ಥೋಪೆಡಿಷನ್ನ ಕನ್ಸಲ್ಟ್ ಮಾಡಿ ಕೇಳಿದಾಗ ಕ್ಯಾಲ್ಸಿಯಂ ಮತ್ತು ಅಯಾನಿಕ್ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡಿದರು. ಅದನ್ನು ತಗೊಳ್ತಾ ಬರ್ತಾ ಇದ್ದೆ. ಅದನ್ನು ತಗೊಳ್ತಾ ಇರುವಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು, ಅಂದರೆ ಕಂಪ್ಲೀಟ್ ಅಲ್ಲ, ಸ್ವಲ್ಪ ಕಡಿಮೆ ಅಂತ ಕಾಣ್ತಾ ಇತ್ತು. ಮತ್ತು ಟ್ಯಾಬ್ಲೆಟ್ ನಿಲ್ಲಿಸಿದ ನಂತರ ಪುನಃ ನೋವು ಜಾಸ್ತಿ ಆಗ್ತಿತ್ತು. ಈಗ ನಾನು ಮತ್ತೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿ, ಅದು ಚಿಪ್ಪು ಸವಿದಿದ್ರೆ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತ ಸರ್ಜರಿ ಮಾಡಿ ಅಂತ ಹೇಳಿದ್ರು. ಸೊ ಅದು ಸರ್ಜರಿ ಮಾಡಿ ರಿಪ್ಲೇಸ್ ಮಾಡೋದೆಲ್ಲ ಅಷ್ಟು ಸುಲಭ ಅಲ್ಲ, ತುಂಬ ಎಕ್ಸ್ಪೆನ್ಸಿವ್. ಮತ್ತು ಅದಕ್ಕೊಂದು 3 to 6 months ರೆಸ್ಟ್ ಬೇಕು. ಮತ್ತೆರಡು ಕಾಲಿದು ಮಾಡುವಾಗ ಅಂತ ಹೇಳಿದ್ರೆ 1 year ತನಕ ರೆಸ್ಟ್ ಬೇಕಾಗ್ತದೆ. ಅದೇ ಮನೆಯಲ್ಲಿ ನೋಡ್ಕೊಳ್ಳೋರು, ಹಾಸ್ಪಿಟ್ಲಲ್ಲಿ ನಿಲ್ಲಲಿಕ್ಕೆ, ಮನೆಯಲ್ಲಿ ಕೂಡ ತುಂಬ ಕಷ್ಟ ಇದೆ. ಸರ್ಜರಿ ಎಲ್ಲ ಮಾಡಿಕೊಂಡು ನಾವು ಮಲಗಿದ್ರೆ ಅಂತೇಳಿ ನಾನು ಹೇಳಿದೆ, ಮೆಡಿಸಿನಿಂದಲೇ ಕಡಿಮೆ ಆಗುವ ಹಾಗೆ ಏನಾದರೂ ಇದೆಯಾ ಅಂತೇಳಿ. ಸೊ ಟ್ಯಾಬ್ಲೆಟನ್ನು ಕಂಟಿನ್ಯೂ ಮಾಡಬೇಕು. ನೀ ಪೇನ್ ತುಂಬ ಕಡಿಮೆ ಆಗಿದೆ. ತುಂಬ ಅಂತ ಹೇಳಿದ್ರೆ ಈಗ ಒಂದು 90% ಕಮ್ಮಿ ಆಗಿದೆ. ಒಂದು 10% ಪೇನ್ ಇದೆ ಅಷ್ಟೇ, ಅದಷ್ಟು ಗೊತ್ತಾಗೋದಿಲ್ಲ. 90% ಕಡಿಮೆ ಆಗಿದೆ. ತುಂಬ ಒಳ್ಳೆದಿದೆ.